ಈ ಅಕ್ಕಿ ಹಪ್ಪಳನ ಎಣ್ಣೆಗೆ ಹಾಕಿದ್ರೆ ಸಾಕು ಒಂದಕ್ಕೆ 2 ಪಟ್ಟಷ್ಟು ಹರಡ್ಕೊಳ್ಳುತ್ತೆ. ಅಷ್ಟು ಗರಿಗರಿಯಾಗಿ ಬರುತ್ತೆ. ಜೊತೆಗೆ ತುಂಬಾ ಸಾಫ್ಟಾಗಿರುತ್ತೆ. ಬಾಯಲ್ಲಿಟ್ಟರೆ ಸಾಕು ಹಾಗೆ ಕರ್ಗೋಗ್ಬಿಡುತ್ತೆ. ಆ ರೀತಿ ಹಪ್ಪಳ ಮಾಡ್ಕೊಳ್ಳೋದಕ್ಕೆ ನೀವು ಅಕ್ಕಿನ ರುಬ್ಬಬೇಕಾಗಿಲ್ಲ, ಮಿಲ್ ಮಾಡಿಸ್ಬೇಕಾಗಿಲ್ಲ, ಹಿಟ್ಟು ಮಾಡಬೇಕಾಗಿಲ್ಲ. ಹಾಗೆ ಅಕ್ಕಿನ ಕುಕ್ಕರಲ್ಲಿ ಕೂಗಿಸ್ಕೊಂಡು ನೇರವಾಗಿ ನೀವು ಹಪ್ಪಳ ಮಾಡ್ಕೊಳ್ಬೋದು. ನೋಡಿ, ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಹಾಗೆ ಸಾಫ್ಟಾಗಿ ಪುಡಿ ಪುಡಿ ಆಗೋಗ್ತಾಯಿದೆ. ಬಾಯಲ್ಲಿಟ್ಟರೆ ಸಾಕು ಹಾಗೆ ಕರ್ಗೋಗುತ್ತೆ. ನಿಮಗೆ ಊಟದ ಜೊತೆ ನಂಚ್ಕೊಳ್ಳೋದಕ್ಕೆ ಆಗುತ್ತೆ. 1 ಗ್ಲಾಸಷ್ಟು ಅಕ್ಕಿಯಿಂದ ಇಷ್ಟು ಹಪ್ಪಳನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ಈ ಅಕ್ಕಿ ಹಪ್ಪಳನ ಸುಲಭವಾದ ವಿಧಾನದಲ್ಲಿ ಹೇಗೆ ಮಾಡೋದಂತ ನೋಡೋಣ. ನಾನು ಇಲ್ಲಿ 1 ಗ್ಲಾಸಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ಯಾವ ಅಕ್ಕಿ ಇದ್ದರೆ ಆ ಅಕ್ಕಿ ತೊಗೊಳ್ಳಿ. ಆದರೆ ರೇಷನ್ ಅಕ್ಕಿ ತೊಗೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಅದಕ್ಕೆ ಒಂದು 1/4 ಭಾಗದಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅದೇ ಬಟ್ಲಲ್ಲಿ ಒಂದು 1/4 ಬಟ್ಲಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಅಂದರೆ 1 ಗ್ಲಾಸ್ ಅಕ್ಕಿ, 1/4 ಬಟ್ಲಷ್ಟು ಉದ್ದಿನಬೇಳೆ, 1/4 ಬಟ್ಲಷ್ಟು ಸಬ್ಬಕ್ಕಿ ತೊಗೊಂಡು ಹಿಂದಿನ ದಿನ ನೀವು ಯಾವತ್ತು ಹಪ್ಪಳ ಮಾಡ್ತೀರೋ ಅದ್ರ ಹಿಂದಿನ ದಿನ ರಾತ್ರಿಯೇ ನೆನೆಸಿ ಇಡಬೇಕು. ಬೆಳಗ್ಗೆ ನೋಡಿ ಈ ರೀತಿ ಚೆನ್ನಾಗಿ ನೆಂದಿರುತ್ತೆ. ಅದನ್ನು ಚೆನ್ನಾಗಿ 1-2 ಸಲ ನೀರಲ್ಲಿ ತೊಳ್ಕೊಂಡು ನೀರನ್ನು ಸಪ್ರೇಟ್ ಮಾಡಿಕೊಂಡು ಕುಕ್ಕರಲ್ಲಿ ಕೂಗಿಸ್ಕೊಳ್ಬೇಕಾಗತ್ತೆ. ಇದು ನೋಡಿ, ನೀರನ್ನು ತೆಗೆದಿದ್ದೀನಿ ಅಕ್ಕಿಯಿಂದ. ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ 1 ಗ್ಲಾಸ್ ಅಕ್ಕಿಗೆ ಅದರ 5 ಪಟ್ಟಷ್ಟು ನೀರು ಹಾಕಬೇಕಾಗತ್ತೆ. ಆಗ ಮಾತ್ರ ಹಪ್ಪಳ ಸಾಫ್ಟ್ ಆಗುತ್ತೆ. ನಿಮಗೆ ಮಾಡೋದಕ್ಕೂ ಸುಲಭ ಆಗುತ್ತೆ. ನೋಡಿ, 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ನೀರು ಕುಡಿತೀರಲ್ಲ ಮಾಮೂಲಿ, ಆ ಗ್ಲಾಸಲ್ಲಿ 5 ಗ್ಲಾಸಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ಒಂದು 1/4 ಸ್ಪೂನಷ್ಟು ಮೆಣಸಿನ ಪೌಡ್ರನ್ನು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಜೀರಿಗೆ ಮತ್ತು ಮೆಣಸನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಚಿಲ್ಲಿ ಪೌಡ್ರ್ ಇಷ್ಟ ಇಲ್ಲಾಂದರೆ ಹಸಿರು ಮೆಣಸಿನ್ಕಾಯಿನೂ ಜಜ್ಜಿ ಹಾಕ್ಕೊಳ್ಬೋದು. ಈ ರೀತಿ ಕುಕ್ಕರಲ್ಲಿ ಒಂದು 5ರಿಂದ 6 ವಿಷಲ್ ಕೂಗಿಸ್ಕೊಂಡು ಸಾಫ್ಟಾಗಿರಬೇಕು. ಅದು 1ಕ್ಕೆ 5 ಪಟ್ಟು ನೀರು ಹಾಕಿರೋದ್ರಿಂದ ನೀವು ಒಂದು 5 ವಿಷಲ್ ಕೂಗಿಸ್ಕೊಂಡ್ರೆ ಅದು ಕುಕ್ಕರಲ್ಲಿ ಚೆನ್ನಾಗಿ ಮಸ್ಕೊಂಡಿರುತ್ತೆ. ನೋಡಿ, ಅನ್ನದ ಥರ ಇರಲ್ಲ, ಅದು ತುಂಬ ಸಾಫ್ಟಾಗಿ ಹಪ್ಳದ ಹಿಟ್ಟಿನ ಥರ ಎಲ್ಲ ಮಸ್ಕೊಂಡು ಸ್ಮ್ಯಾಶ್ ಆಗಿರುತ್ತೆ. ಅದನ್ನು ಸ್ಪೂನಲ್ಲಿ ಒಂದು ಸಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀವು ಹಪ್ಪಳ ಮಾಡ್ತಿರಲ್ವ ಅಷ್ಟು ಸೈಜಲ್ಲಿ ತೊಗೊಳ್ಳಿ. ನಾನು ಇಲ್ಲಿ ಒಂದು ಪ್ಲಾಸ್ಟಿಕ್ ಪೇಪರ್ಗೆ ಕವರ್ಗೆ ಎಣ್ಣೆನ ಹಚ್ಕೊಂಡಿದ್ದೀನಿ. ಹಪ್ಪಳ ಮಾಡೋಂಥ ಪ್ರೆಸ್ಸಲ್ಲಿ ಮಾಡ್ತಿದ್ದೀನಿ. ಈ ಪ್ರೆಸ್ ಇಲ್ಲ ಅಂದರೂ ತೊಂದರೆ ಇಲ್ಲ. ಈ ಹಿಟ್ಟು ತುಂಬ ಸಾಫ್ಟಾಗಿ ಬಂದಿರೋದ್ರಿಂದ ಹಾಗೆ ಒಂದು ಗ್ಲಾಸು ಅಥವಾ ಬೌಲಲ್ಲಿ ಕವರನ್ನು ಕ್ಲೋಸ್ ಮಾಡಿ ಪ್ರೆಸ್ ಮಾಡಿದ್ರೆ ಸಾಕು, ನೀವು ಹಪ್ಪಳ ಮಾಡ್ಕೊಳ್ಬೋದು. ಹಪ್ಪಳದ್ದು ಪ್ರೆಸ್ ಇರೋದ್ರಿಂದ ನಾನು ಇದರಲ್ಲಿ ಮಾಡ್ಕೊಳ್ತಿದ್ದೀನಿ. ಕವರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹಪ್ಪಳದ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡು ತೊಗೊಳ್ತಿದ್ದೀನಿ. ಈ ರೀತಿ ಎಲ್ಲ ಹಪ್ಪಳನೂ ಪ್ರೆಸ್ ಮಾಡಿಕೊಂಡು ನೀವು ಒಂದು 2-3 ಕವರ್ ಇಟ್ಕೊಂಡ್ರೆ ಈ ಥರ ಪ್ರೆಸ್ ಮಾಡಿ ಒಂದು ಕಾಟನ್ ಬಟ್ಟೆಗೆ ಬಿಸಿಲಿನಲ್ಲಿ ಒಣಗಿಸ್ಕೊಳ್ಬೇಕಾಗತ್ತೆ. ನಾನು ಬಿಸಿಲಿನಲ್ಲಿ ಒಣಗಾಕಿರೋ ಕ್ಲಿಪ್ಪಿಂಗು ಮಿಸ್ ಆಗಿದೆ, ಕ್ಯಾಮ್ರಾ ಆಫ್ ಆಗಿ. ಹಾಗಾಗಿ ನೋಡಿ, ಒಣಗಿದ ಮೇಲೆ ತೋರಿಸ್ತಾ ಇದ್ದೀನಿ. ಈ ರೀತಿ ಒಂದು 2 ದಿನ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸ್ಕೊಂಡಿದ್ದೀನಿ. ಈ ರೀತಿ ಹಪ್ಪಳ ರೆಡಿಯಾಗಿದೆ. ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡು ಬಿಸಿಲಲ್ಲಿ ಅಪ್ರ ಪ್ರೆಸ್ನ ತೊಗೊಂಡೋಗಿ ಅಲ್ಲೇ ಒತ್ತಿ ಒಣಗಾಕಿದ್ರೆ ನೋಡಿ 2 ದಿನಕ್ಕೆ ಈ ರೀತಿ ಹಪ್ಪಳ ರೆಡಿ ಆಗುತ್ತೆ. ತೆಳುವಾಗಿ ಒತ್ಕೊಂಡ್ರೆ ಈ ರೀತಿ ತೆಳುವಾಗಿರುತ್ತೆ. ನಾವು ಉದ್ದಿನಬೇಳೆ ಸಬ್ಬಕ್ಕಿ ಎಲ್ಲ ಹಾಕಿ ಹಿಂದಿನ ದಿನ ನೆನೆಸಿಟ್ಟಿರೋದ್ರಿಂದ ಎಣ್ಣೆಗೆ ಹಾಕಿದ್ರೆ ಅದ್ರ 2 ಪಟ್ಟಷ್ಟು ಹಪ್ಪಳ ಹರಡ್ಕೊಳ್ಳುತ್ತೆ. 1 ಗ್ಲಾಸ್ ಅಕ್ಕಿಗೆ ಇಷ್ಟು ಹಪ್ಪಳ ರೆಡಿ ಆಗಿದೆ. ನೀವೇನಾದರೂ 1 kg ಅಳತೆನಲ್ಲಿ ಮಾಡಿದ್ರೆ ವರ್ಷಕ್ಕಾಗೋವಷ್ಟು ಹಪ್ಪಳನ ರೆಡಿ ಮಾಡಿ ಇಟ್ಕೊಳ್ಬೋದು. ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಈ ರೀತಿ ಕರೆದ್ರೆ ನೋಡಿ 1ಕ್ಕೆ 2 ಪಟ್ಟಷ್ಟು ಅಗಲ ಆಗಿದೆ. ತುಂಬ ಗರಿಗರಿಯಾಗಿರುತ್ತೆ. ಜೊತೆಗೆ ಬಾಯಲ್ಲಿಟ್ಟರೆ ಸಾಕು ಹಾಗೆ ಕರ್ಗೋಗುತ್ತೆ. ಅಷ್ಟು ಸಾಫ್ಟಾಗಿ ಹಪ್ಪಳ ರೆಡಿ ಆಗುತ್ತೆ. ಇದನ್ನು ತಿಳಿ ಸಾರು ಜೊತೆ ಊಟದ ಜೊತೆ ನಂಚ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ತುಂಬ ಕಷ್ಟ ಏನಿಲ್ಲ. ನೀವು ಅಕ್ಕಿನ ರುಬ್ಬಬೇಕಾಗಿಲ್ಲ, ಮಿಲ್ ಮಾಡಿಸ್ಬೇಕಾಗಿಲ್ಲ. ಹಾಗೆ ನೇರವಾಗಿ ಅಕ್ಕಿನ ಹಿಂದಿನ ದಿನ ನೆನೆಸಿಟ್ಟು ಬೆಳಗ್ಗೆ ಕುಕ್ಕರಲ್ಲಿ ಉಪ್ಪು ಖಾರ ಉದ್ದಿನಬೇಳೆ ಸಬ್ಬಕ್ಕಿ ಜೊತೆ ಕೂಗಿಸ್ಕೊಂಬಿಟ್ರೆ ದಿಢೀರಾಗಿ ನಿಮಗೆ ಯಾವಾಗ ಬೇಕಂದ್ರೆ ಅವಾಗ ಬಿಸಿಲಿದ್ದಾಗ ಈ ಹಪ್ಪಳನ ರೆಡಿ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಹಪ್ಪಳ ರೆಡಿ ಆಗಿದೆ. ನೀವೇನಾದರೂ 1 kg ಹಪ್ಪಳದಲ್ಲಿ ಜಾಸ್ತಿ ಹಪ್ಪಳನ ಮಾಡ್ತಾಯಿದ್ರೆ 1 kgಗೆ 1/4 kgಯಷ್ಟು ಸಬ್ಬಕ್ಕಿ, ಒಂದು 1/4 kgಯಷ್ಟು ಉದ್ದಿನಬೇಳೆನ ನೆನೆಸಿಟ್ಟು ಕುಕ್ಕರಲ್ಲಿ ಕೂಗಿಸ್ಕೊಂಡು ಮಾಡಿದ್ರೆ ನೀವು 1 ವರ್ಷ ಇಟ್ಕೊಂಡು ತಿನ್ಬೋದು. ಅಷ್ಟು ಹಪ್ಪಳ ರೆಡಿ ಆಗುತ್ತೆ. ತುಂಬಾ ಸಾಫ್ಟಾಗಿರುತ್ತೆ. ಸ್ವಲ್ಪ ಕ್ರಷ್ ಮಾಡಿದ್ರೆ ಸಾಕು ಹಾಗೆ ಪುಡಿ ಪುಡಿ ಆಗಿರುತ್ತೆ. ಈಗ ಬಿಸಿಲಿರೋದ್ರಿಂದ ಹಪ್ಪಳ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಸೀಸನ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.